ಈ ಕುರ್ಚಿ ಕಾಳಗ ಇದೆಯಲ್ಲ, ಇದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಾಳಗ, ಗದ್ದುಗೆ ಗುದ್ದಾಟ ದಗದಗಿಸ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವಾಗ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದ್ದೇ ಇದೆ. ಆದ್ರೆ ಇದರ ನಡುವಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ, ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡ್ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೇ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೇ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬಡಿತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹಿಡಿದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು, ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣಿದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರ್ಚಿ ಕಾಳಗ ಇದೆಯಲ್ಲ, ಇದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಾಳಗ, ಗದ್ದುಗೆ ಗುದ್ದಾಟ ದಗದಗಿಸ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವಾಗ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದ್ದೇ ಇದೆ. ಆದ್ರೆ ಇದರ ನಡುವಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ, ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡ್ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೇ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೇ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬಡಿತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹಿಡಿದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು, ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣಿದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರ್ಚಿ
ಕುರ್ಚಿ ಕಾಳಗ ಇದೆಯಲ್ಲ ಇದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಾಳಗ ಗದ್ದುಗೆ ಗುದ್ದಾಟ ದಗದಗಿಸ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವಾಗ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದ್ದೇ ಇದೆ. ಆದ್ರೆ ಇದರ ನಡುವಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡ್ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೆ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೆ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬೆಳೀತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹೆಣೆದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣೆದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರ್ಚಿ ಕಾಳಗ ಇದೆಯಲ್ಲ ಇದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಾಳಗ ಗದ್ದುಗೆ ಗುದ್ದಾಟ ದಗದಗಿಸ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವಾಗ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದ್ದೇ ಇದೆ. ಆದ್ರೆ ಇದರ ನಡುವಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡ್ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಗದಗಿಸ್ತಾ ಇದೆ. ಎರಡೆರಡು ಬ್ರೇಕ್ಫಾಸ್ಟ್ ಬಳಿಕವೂ ಪವರ್ ಫೈಟ್ ಮುಂದುವರಿತಾನೆ ಇದೆ. ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಗುನಗುತ್ತಾ ಇದ್ರೂ ಕೂಡ ಒಳಗೊಳಗೆ ಇಬ್ಬರ ನಡುವೆ ಕಾಳಗ ನಡೀತಾನೆ ಇದೆ. ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿರುವಂತಹ ರಾಜ್ಯ ಬಿಜೆಪಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಾಣ ಹೂಡೋಕೆ ಮುಂದಾಗಿದೆ ನೋಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ಸಮರಾಭ್ಯಾಸ. ಸಚಿವರ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಕುರ್ಚಿಗಾಳವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಸೇನೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಇದರ ವಾಸನೆ ಬೆಳೀತಾ ಇದ್ದಂತೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಪಾಠ ಮಾಡಲಿದ್ದಾರೆ. ಅಷ್ಟಕ್ಕೂ ಸರ್ಕಾರ ಹೆಣೆದಿರುವಂತಹ ಆ ರಣತಂತ್ರ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಸರ್ಕಾರದ ತಂತ್ರಗಳೇನು? ಅಧಿವೇಶನದಲ್ಲಿ ವಿಪಕ್ಷಗಳು ಕುರ್ಚಿ ಕಾಳಗವನ್ನ ಪ್ರಸ್ತಾಪಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದಿಟ್ಟು ನಾವಿಬ್ರು ಬ್ರದರ್ಸ್ ಅನ್ನೋ ಸಂದೇಶವನ್ನ ಸಾರಲಿದ್ದಾರೆ. ಪವರ್ ಫೈಟ್ ಮುಂದಿಟ್ಟುಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಸಜ್ಜಾಗಿದ್ದು ಕಾಂಗ್ರೆಸ್ ಶಾಸಕರ ನಿಗಾ ವಹಿಸಲಾಗಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತದ ತನಿಖಾ ವರದಿ ಚರ್ಚಿಸೋಕೆ ಚಿಂತನೆ ಕೂಡ ನಡೆಸಿದೆ. ಜಾತಿ ಜನಗಣತಿ ಮುಕ್ತಾಯವಾಗಿರುವ ಬಗ್ಗೆ ಚರ್ಚಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿಗಳ ಬಗ್ಗೆ ಚರ್ಚಿಸಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು, ರಾಜ್ಯ ಬಿಜೆಪಿ ವೈಫಲ್ಯಗಳನ್ನ ಪ್ರಸ್ತಾಪಿಸಿ ಟಕ್ಕರ್ ಕೊಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರ ಅದೆಷ್ಟೇ ರಣತಂತ್ರ ಹೆಣೆದರೂ ಕೂಡ ಅಧಿವೇಶನದಲ್ಲಿ ಬಿಜೆಪಿ ಪವರ್ ಫೈಟ್ನ ಪ್ರಸ್ತಾಪಿಸುವುದಂತೂ ಪಕ್ಕ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.